ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಾಂತರಾಳದ ವಂದನೆಗಳು. ದೇವರ ವಾಕ್ಯದ ಅಧ್ಯಯನದಲ್ಲಿ ಆಶೀರ್ವದಿಸಲ್ಪಟ್ಟು ಬಲ ಹೊಂದಿ ನೀವು ನೀಡಿದ ಬಹು ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ತಪ್ಪದೆ ಮಿಸ್ ಕಾಲ್ ನೀಡುವುದರ ಮೂಲಕವಾಗಿಯೂ ಹಾಗೂ ಕರೆ ಮಾಡುವುದರ ಮೂಲಕವಾಗಿಯೂ ಈ ಸೇವೆಯನ್ನು ಬೆಂಬಲಿಸಿರಿ. ಪ್ರಿಯರೇ, ತನ್ನ ಜನರ ಕಡೆಗಿನ ಪ್ರೀತಿಯಿಂದಾಗಿ ದುಷ್ಟ ಅರಸನಾದ ಅಹಾಬನಿಗೆ ಯುದ್ಧದಲ್ಲಿ ಜಯಕೊಟ್ಟು ತನ್ನನ್ನು ಬದಲಾಯಿಸುವ ಅವಕಾಶ ದೇವರು ಅವನಿಗೆ ಕೊಟ್ಟನು. ಅಹಾಬನು ಬದಲಾದನೋ? ಬನ್ನಿರಿ, ವಾಕ್ಯ ಧ್ಯಾನದ ಮೂಲಕ ತಿಳಿದುಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, 1ನೇ ಅರಸುಗಳು ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ 20, 21 ಮತ್ತು 22ನೇ ಅಧ್ಯಾಯಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವರಾತ್ಮನ ಬಲವನ್ನು ಹೊಂದಿಕೊಳ್ಳುತ್ತಾ ಈ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ 20ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಆರಾಮ್ಯರು ಇಸ್ರಾಯೇಲ್ಯರ ಮೇಲೆ ಬಿದ್ದದ್ದು ಎಂಬುದಾಗಿದೆ. ಪ್ರಿಯರೇ, ಈ ಘಟನೆಯು ಇಸ್ರಾಯೇಲ್ ರಾಜ್ಯ ಇಬ್ಬಾಗವಾದ ಬಳಿಕ ನಡೆದದ್ದು. ಉತ್ತರದ 10 ಕುಲಗಳವರು ಇಸ್ರಾಯೇಲ್ಯರೆಂದು ಕರೆಯಲ್ಪಟ್ಟರು. ಜನರು ಅರಸರು ತಿರುತಿರುಗಿ ಪಾಪ ಮಾಡಿದ್ದರಿಂದ ಅವರನ್ನು ವೈರಿಗಳು ದಂಡಿಸುವುದಕ್ಕೆ ದೇವರು ಬಿಟ್ಟನು. ಆದರೂ ದೇವರು ಕೃಪಾಳುವಾದ್ದರಿಂದ ಅವರು ಪಶ್ಚಾತ್ತಾಪಪಟ್ಟು ತಿರುಗಿಕೊಳ್ಳಲು ಅವಕಾಶ ಕೊಟ್ಟನು. ಈ ಅಧ್ಯಾಯದಲ್ಲಿಯೂ ಆರಾಮ್ಯರ ಕೈಯಿಂದ ದೇವರವರನ್ನು ಬಿಡಿಸಿದನು. ಆದರೆ ಅವರಲ್ಲಿ ತುಂಬಾ ಮಂದಿ ಹತರಾಗಬೇಕಾಯಿತು. 1ನೇ ಅರಸುಗಳು 20ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆರಾಮ್ಯರ ಅರಸನಾದ ಬೆನ್ಹದದನು ತನ್ನ ಎಲ್ಲಾ ಸೈನ್ಯಗಳನ್ನು ಕೂಡಿಸಿಕೊಂಡು ರಥಾಶ್ವ ಬಲಗಳಿಂದ ಕೂಡಿದ 32 ಮಂದಿ ಅರಸರೊಡನೆ ಹೊರಟು ಬಂದು ಸಮಾರ್ಯ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೊರಗಿನಿಂದ ವೈರಿಗಳ ಪ್ರವೇಶಕ್ಕೆ ದೇವರು ಬಿಟ್ಟನು. ಈವರೆಗೆ ದೇವರು ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ದೇವರು ಅಹಾಬನಂತವನಿಗೂ ಜಯವನ್ನು ವಾಗ್ದಾನ ಮಾಡುತ್ತಾನೆ. ಮುಂದಕ್ಕೆ ನಾವು ನೋಡುತ್ತೇವೆ. 1ನೇ ಅರಸುಗಳು 20ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆಗ ಒಬ್ಬ ಪ್ರವಾದಿಯು ಇಸ್ರಾಯೇಲ್ಯರ ಅರಸನಾದ ಅಹಾಬನ ಬಳಿಗೆ ಬಂದು ಅವನಿಗೆ, ಈ ಮಹಾ ಸಮೂಹವನ್ನು ನೋಡಿದೆಯಾ? ನಾನು ಯೆಹೋವನೇ ಎಂಬುದು ನಿನಗೆ ಗೊತ್ತಾಗುವಂತೆ ಈ ಹೊತ್ತೇ ಇವರನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸುವೆನು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಅಹಾಬನು ಅವನನ್ನು, ಇದು ಯಾರ ಮುಖಾಂತರವಾಗಿ ಆಗುವುದು ಎಂದು ಕೇಳಿದಕ್ಕೆ ಅವನು, ಪ್ರದೇಶಾಧಿಪತಿಗಳ ಸೇವಕರ ಮುಖಾಂತರವಾಗಿ ಆಗುವುದೆಂದು ಯೆಹೋವನು ಅನ್ನುತ್ತಾನೆ ಎಂದು ಉತ್ತರ ಕೊಟ್ಟನು. ಅಹಾಬನು ತಿರುಗಿ ಅವನನ್ನು, ಯುದ್ಧ ಪ್ರಾರಂಭ ಮಾಡತಕ್ಕವರಾರು ಎಂದು ಕೇಳಲು ಅವನು, ನೀನೇ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರು ಜಯವನ್ನು ವಾಗ್ದಾನ ಮಾಡಿದ್ದು ಅಹಾಬನ ನಂಬಿಗಸ್ತಿಕೆಗಾಗಿ ಅಲ್ಲ, ಆದರೆ ತನ್ನ ಜನರ ಕಡೆಗಿನ ದೇವರ ಪ್ರೀತಿಯಿಂದಾಗಿ. ಅವನು ತನ್ನನ್ನು ಬದಲಾಯಿಸಿಕೊಳ್ಳಲು ದೇವರು ಒಂದು ಅವಕಾಶ ಕೊಡುತ್ತಿದ್ದಾನೆ. ಕಳಕೊಂಡ ಅವಕಾಶದ ಕುರಿತು ನಾವು ಮಾತನಾಡುತ್ತೇವೆ. ಅಹಾಬನಿಗೂ ಒಂದು ಅವಕಾಶವು ಬಾಗಿಲು ತಟ್ಟಿತು. ದೇವರವನಿಗೆ ದೊಡ್ಡ ಜಯವನ್ನು ಕೊಟ್ಟನು. 1ನೇ ಅರಸುಗಳು 20ನೇ ಅಧ್ಯಾಯ 20 ಮತ್ತು 21ನೇ ವಚನ ಹೀಗೆ ಹೇಳುತ್ತದೆ: ಅವರಲ್ಲಿ ಪ್ರತಿಯೊಬ್ಬನು ತನ್ನ ಎದುರಿಗೆ ಬಂದ ವಿರೋಧಿಯನ್ನು ಕೊಲ್ಲುತ್ತಾ ಮುಂದುವರಿದನು. ಆರಾಮ್ಯರು ಓಡಿ ಹೋಗಲು ಇಸ್ರಾಯೇಲ್ಯರು ಅವರನ್ನು ಹಿಂದಟ್ಟಿದರು. ಅವರ ಅರಸನಾದ ಬೆನ್ಹದದನು ಕೆಲವು ಮಂದಿ ರಾಹುತರು ಕುದುರೆಗಳನ್ನೇರಿ ಓಡಿ ಹೋಗಿ ತಪ್ಪಿಸಿಕೊಂಡರು. ಇಸ್ರಾಯೇಲ್ಯರ ಅರಸನು ಹೊರಟು ಬಂದು ಆರಾಮ್ಯರ ರಥಾಶ್ವ ಬಲಗಳನ್ನು ಸೋಲಿಸಿ ಮಹಾ ಸಮೂಹವನ್ನು ಸಂಹರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಹಾಬನು 2ನೇ ಸಾರಿ ಆರಾಮ್ಯರ ಮೇಲೆ ಯುದ್ಧಕ್ಕೆ ಹೋದದ್ದು ಬೆನ್ಹದದನು ಕೊಲ್ಲದೆ ಉಳಿಸಿದ್ದಕ್ಕೆ ಅವನನ್ನು ದೇವರು ಗದರಿಸಿದ್ದು ಎಂಬುದನ್ನು ನೋಡೋಣ. 1ನೇ ಅರಸುಗಳು 20ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ಆಗ ಪ್ರವಾದಿಯು ತಿರುಗಿ ಇಸ್ರಾಯೇಲ್ಯರ ಅರಸನ ಬಳಿಗೆ ಬಂದು ಅವನಿಗೆ, ಆರಾಮ್ಯರ ಅರಸನು ಮುಂದಿನ ವರ್ಷದಲ್ಲಿ ಇನ್ನೊಮ್ಮೆ ನಿನಗೆ ವಿರೋಧವಾಗಿ ಬರುತ್ತಾನೆ. ಆದದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೋ, ಜಾಗರೂಕನಾಗಿದ್ದು ನೀನು ಮಾಡತಕ್ಕದೇನೆಂಬುದನ್ನು ಪರ್ಯಾಲೋಚಿಸು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅಹಾಬನಿಗೆ ಹೇಳುತ್ತಾನೆ, ನಾನು ನಿನಗೆ ಜಯವನ್ನು ಕೊಟ್ಟೆನು, ಆದರೆ ನೀನು ತಿರುಗಿ ಬಾಳನ ಪೂಜೆಗೆ ಹೋಗದಂತೆ ಎಚ್ಚರವಾಗಿರು. ನಾನು ನಿನ್ನ ದೇವರು, ಜೀವಿಸುವ ದೇವರು ಎಂಬುದನ್ನು ತೋರಿಸಿದ್ದೇನೆ. ವರ್ಷ ಮುಗಿಯುತ್ತಲೇ ಆರಾಮ್ಯರ ಅರಸನು ತಿರುಗಿ ನಿನ್ನ ಮೇಲೆ ಬೀಳುತ್ತಾನೆ. ಬೆನ್ಹದದನು ತನ್ನ ಪ್ರಯತ್ನವನ್ನು ಬಿಡದೆ ಪುನಃ ಇಸ್ರಾಯೇಲ್ಯರನ್ನು ಸೋಲಿಸಲು ಪ್ರಯತ್ನಿಸುತ್ತಾನೆ.
1ನೇ ಅರಸುಗಳು 20ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗ ನಮಗೆ ತಿಳಿಸುತ್ತದೆ, ಮತ್ತೊಂದು ಸಾರಿ ದೇವರು ಅಹಾಬನಿಗೆ ಶತ್ರುಗಳ ಮೇಲೆ ಜಯವನ್ನು ಕೊಡುತ್ತಾನೆ. ಆದರೆ ಅಹಾಬನು ಬೆನ್ಹದದನನ್ನು ಉಳಿಸುವ ತಪ್ಪು ಮಾಡುತ್ತಾನೆ. 1ನೇ ಅರಸುಗಳು 20ನೇ ಅಧ್ಯಾಯ 34ನೇ ವಚನ ಹೀಗೆ ಹೇಳುತ್ತದೆ, ಬೆನ್ಹದದನನ್ನು ಅವನಿಗೆ, ನನ್ನ ತಂದೆಯು ನಿನ್ನ ತಂದೆಯಿಂದ ಕಿತ್ತುಕೊಂಡ ಪಟ್ಟಣಗಳನ್ನು ನಾನು ಹಿಂದಕ್ಕೆ ಕೊಡುತ್ತೇನೆ. ಅವನು ಸಮಾರ್ಯದಲ್ಲಿ ಮಾಡಿದಂತೆ ನೀನು ನಿನಗೋಸ್ಕರ ದಮಸ್ಕದಲ್ಲಿ ಕೆಲವು ಕೇರಿಗಳನ್ನು ಮಾಡಿಸಿಕೊಳ್ಳಬಹುದು ಎಂದು ಹೇಳಲು, ಅಹಾಬನು, ನಾನು ಈ ಒಪ್ಪಂದದ ಮೇಲೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳಿ ಅವನಿಂದ ಪ್ರಮಾಣ ಮಾಡಿಸಿ ಕಳುಹಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶತ್ರುವನ್ನು ಪೂರಾ ನಿರ್ಮೂಲ ಮಾಡಬೇಕೆಂದು ಅಹಾಬನಿಗೆ ತಿಳಿಸಲ್ಪಟ್ಟಿತು. ಆದರೆ ಅವನು ವಿಧೇಯನಾಗಲಿಲ್ಲ. ಪಾಪದೊಂದಿಗೆ ನಾವು ಒಪ್ಪಂದ ಮಾಡಿಕೊಳ್ಳಲಾಗದು. ದೇವರದನ್ನು ಎಂದಿಗೂ ಒಪ್ಪುವುದಿಲ್ಲ. ಅಹಾಬನು ಹಾಗೆಯೇ ಮಾಡಿದನು. 1 ಅರಸುಗಳು 20ನೇ ಅಧ್ಯಾಯ 42ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪ್ರವಾದಿಯು ಅರಸನಿಗೆ ಸಂಹರಿಸಬೇಕೆಂದು ಹೇಳಿ ನಾನು ನಿನ್ನ ಕೈಗೆ ಒಪ್ಪಿಸಿದ ಮನುಷ್ಯನನ್ನು ನೀನು ಹೋಗಗೊಟ್ಟದ್ದರಿಂದ ಅವನ ಪ್ರಾಣಕ್ಕೆ ಬದಲಾಗಿ ನಿನ್ನ ಪ್ರಾಣವೂ ಹೋಗುವುದು, ನಿನ್ನ ಪ್ರಜೆಗಳು ಅವನ ಪ್ರಜೆಗಳಾಗುವರು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದುಷ್ಕರ್ಮಿಗಳ ಕುರಿತು ನ್ಯಾಯಾಧೀಶರು ಈ ದಿನಗಳಲ್ಲಿ ಯಾಕೆ ಮೃದು ಹೃದಯದವರಾಗಿರುತ್ತಾರೆ? ಅದು ಅವರಲ್ಲಿರುವ ಅಪರಾಧಿ ಪ್ರಜ್ಞೆಯಿಂದಾಗಿ. ತಾವು ಪಾಪಿಗಳಾಗಿರುವುದರಿಂದ ತಾವು ಅಪರಾಧಿಗಳೆಂಬ ಭಾವ ಅವರಲ್ಲಿರುತ್ತದೆ. ಇತರರನ್ನು ಶಿಕ್ಷಿಸುವುದೆಂದರೆ ತಮ್ಮ ಕಡೆಗೆ ಬೆರಳು ತೋರಿಸಿದಂತೆ ಎಂದು ಅವರ ಭಾವನೆ. ಪ್ರಿಯರೇ, ಒಬ್ಬ ಪಾಪಿಯು ಇನ್ನೊಬ್ಬನಿಗೆ ತೀರ್ಪು ಮಾಡುವುದು ಕಷ್ಟಕರವಾದದ್ದು. ಅಹಾಬನ ಸ್ಥಿತಿಯು ಇದೇ ಆಗಿತ್ತು. ಆದ್ದರಿಂದಲೇ ಅವನು ಬೆನ್ಹದನನ್ನು ಕೊಲ್ಲದೆ ಬಿಟ್ಟನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಅರಸುಗಳು ಪುಸ್ತಕದ 21ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಅಹಾಬನು ನಾಬೋತನ ದ್ರಾಕ್ಷಿ ತೋಟವು ಎಂಬುದಾಗಿದೆ. ಪ್ರಿಯರೇ, ಇಸ್ರಾಯೇಲ್ಯರ ದುಷ್ಟ ಅರಸನ ಹಾಗೂ ರಾಣಿಯ ಜೀವಿತದಲ್ಲಿನ ಒಂದು ಪುಟವು ಇಲ್ಲಿ ತೆರೆಯಲ್ಪಟ್ಟಿದೆ. ಅವರ ದುರಾಶೆ ಹಾಗೂ ಕ್ರೂರತನ ಇಲ್ಲಿ ಕಾಣುತ್ತದೆ. 1ನೇ ಅರಸುಗಳು 21ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಆನಂತರ ಸಂಭವಿಸಿದೇನೆಂದರೆ, ಇಜ್ರೇಲಿನಲ್ಲಿ ಸಮಾರ್ಯದ ಅರಸನಾದ ಅಹಾಬನ ಅರಮನೆಯ ಹತ್ತಿರ ಇಜ್ರೇಲಿನವನಾದ ನಾಬೋತನೆಂಬ ಮನುಷ್ಯನ ದ್ರಾಕ್ಷಿ ತೋಟವಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಹಾಬ ಇಜಬೇಲರ ಅರಮನೆ ಇದ್ದ ಬೆಟ್ಟದ ಮೇಲೆ ನಿಂತರೆ ದಕ್ಷಿಣಕ್ಕೆ ಯೆರೂಸಲೇಮು, ಉತ್ತರದಲ್ಲಿ ಎಸ್ರಾದಲೋನ್ ಕಣಿವೆಯು, ಗಲಿಲಾಯ ಸಮುದ್ರವು, ಪೂರ್ವಕ್ಕೆ ಯೋರ್ದಾನ್ ಹೊಳೆಯು, ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರವೂ ಕಾಣುತ್ತದೆ. ಎಲ್ಲ 4 ದಿಕ್ಕುಗಳಲ್ಲಿಯೂ ಮನೋಹರ ದೃಶ್ಯವು ಕಣ್ಣಿಗೆ ಬೀಳುತ್ತದೆ. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸುಗಳು 21ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅಹಾಬನು ನಾಬೋತನಿಗೆ, ನಿನ್ನ ದ್ರಾಕ್ಷಿ ತೋಟವನ್ನು ನನಗೆ ಕೊಡು. ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕಾಯಿಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು. ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ. ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ನಾಬೋತನು, ನಾನು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಮಾರದಂತೆ ಯೆಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಸ್ಥಳದಲ್ಲಿ ನಾಬೋತನ ದ್ರಾಕ್ಷಿ ತೋಟವಿತ್ತು. ಅದು ಯಾವ ಬದಿಯಲ್ಲಿತ್ತು ತಿಳಿಯದು, ಆದರೆ ಸಮೀಪದಲ್ಲೇ ಇತ್ತೆಂದು ನಾವು ನೋಡುತ್ತೇವೆ. 1ನೇ ಅರಸುಗಳು 21ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಅಹಾಬನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಬನಿಗೆ ಬೇಕಾದದ್ದು ಸಿಗದ್ದರಿಂದ ಅವನು ಚಿಕ್ಕ ಮಕ್ಕಳಂತೆ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋದನು. ತನ್ನ ಆಶೆ ನೆರವೇರದ್ದರಿಂದ ಅವನು ಸಿಟ್ಟುಕೊಂಡು ಊಟವನ್ನೂ ಮಾಡಲಿಲ್ಲ. ಮುಂದಕ್ಕೆ ನಾವು ನೋಡುತ್ತೇವೆ, ನಾಬೋತನ ಹೊಲವನ್ನು ವಶ ಮಾಡಿಕೊಳ್ಳಲು ಇಜಬೇಲಳ ಉಪಾಯ ಎಂಬುದಾಗಿ. ನಾಬೋತನ ಹೊಲವನ್ನು ಹೀಗೆ ಪಡೆಯಬಹುದೆಂದು ಅಹಾಬನಿಗೆ ತಿಳಿಯಲಿಲ್ಲ. ಆದರೆ ಇಜಬೇಲಳಿಗೆ ಗೊತ್ತಿತ್ತು. ತನ್ನ ಗಂಡನಿಗೆ ಅದು ಸಿಗುವಂತೆ ಮಾಡಲು ತಕ್ಕ ಉಪಾಯವನ್ನು ಆಕೆ ಯೋಚಿಸಿದಳು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸುಗಳು 21ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ದಯವಿಟ್ಟು ನೀವು ನಿಮ್ಮ ಸತ್ಯವೇದದಲ್ಲಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಇಜಬೇಲಳು ಗಂಡಸಿನಂತೆ ವರ್ತಿಸುತ್ತಾಳೆ. ಆಕೆ ದರ್ಪದ ಹೆಂಗಸಾಗಿದ್ದು ಆ ತೋಟವನ್ನು ಪಡೆದೇ ತೀರುತ್ತೇನೆಂದು ಹಠದಲ್ಲಿದ್ದಳು.
ಆಕೆ ಕುತಂತ್ರದ ಉಪಾಯ ಮಾಡಿ ಇಬ್ಬರು ಗಂಡಸರು ನಾಬೋತನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳುವಂತೆ ಸಿದ್ಧ ಮಾಡಿದಳು. ಅವರು, ನಾಬೋತನು ದೇವರಿಗೂ ಅರಸನಿಗೂ ವಿರುದ್ಧವಾಗಿ ದೂಷಣೆಯ ಮಾತುಗಳನ್ನಾಡಿದಾನೆಂದು ಹೇಳಿದರು. ಇದಕ್ಕಿಂತ ದುಷ್ಟ ಆಲೋಚನೆ ಬೇರೆ ಇರಬಹುದೋ? ಪ್ರಿಯರೇ, ಲೋಕದ ಚರಿತ್ರೆಯಲ್ಲಿ ಇಂಥ ಸಂಗತಿ ಅನೇಕ ಬಾರಿ ನಡೆಯುತ್ತದೆ. ಅಧಿಕಾರ ಸ್ಥಾನದಲ್ಲಿರುವವರು ಬಡವರನ್ನು, ಅಸಹಾಯಕರನ್ನು ಶೋಷಿಸುವುದು ಹೀಗೆಯೇ. ನಾಬೋತನನ್ನು ಕಲ್ಲೆಸೆದು ಕೊಂದರು. ಅಹಾಬನು ಇದರಿಂದ ತಪ್ಪಿಸಿಕೊಂಡನು. ಪ್ರಿಯರೇ, ನಾವು ಪಾಪದಿಂದ ತಪ್ಪಿಸಿಕೊಳ್ಳಲಾರೆವು. ತಕ್ಕ ಪ್ರತಿಫಲವನ್ನು ಹೊಂದುವ ದಿನ ಬಂದೇ ಬರುತ್ತದೆ. ಅಹಾಬನು ತಕ್ಕ ಶಿಕ್ಷೆ ಹೊಂದುವ ದಿನ ಬಂದೇ ಬಂತು. 1ನೇ ಅರಸುಗಳು 21ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ತಿಷ್ಬಾಯನಾದ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಆತನು ಅವನಿಗೆ, ನೀನು ಹೋಗಿ ಸಮಾರ್ಯದಲ್ಲಿ ವಾಸಿಸುವ ಇಸ್ರಾಯೇಲ್ ರಾಜನನ್ನು ಕಾಣು. ಅವನು ಈಗ ನಾಬೋತನ ದ್ರಾಕ್ಷಿ ತೋಟವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಅವನಿಗೆ, ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿಯಲ್ಲವೋ? ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಅಲ್ಲಿ ನೋಡುತ್ತೇವೆ: ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ. ಪ್ರಿಯರೇ, ನಾವು ಹಿಂದಿನ ತಲೆಮಾರಿನವರೊಂದಿಗೆ ಮಾತನಾಡುವುದಾದರೆ ಅವರು ದೇವರ ಮನುಷ್ಯರಾಗಿರಲಿ, ಸೈತಾನನವರಾಗಿರಲಿ, ಇದು ದೇವರ ಎಂದಿಗೂ ಬದಲಾಗದ ನಿಯಮವೆಂದು ಅವರು ಹೇಳಬಲ್ಲರು. 1ನೇ ಅರಸುಗಳು 21ನೇ ಅಧ್ಯಾಯ 21 ಮತ್ತು 22ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ನಿನ್ನನ್ನು ಕುರಿತು, ನಾನು ನಿನ್ನ ಮೇಲೆ ಕೇಡನ್ನು ಬರಮಾಡಿ ನಿನ್ನನ್ನು ಕಸವನ್ನೋ ಎಂಬಂತೆ ತೆಗೆದುಹಾಕುವೆನು. ನಿನ್ನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲರನ್ನೂ ಇಸ್ರಾಯೇಲರೊಳಗಿಂದ ಕಡಿದು ಬಿಡುವೆನು. ನೀನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿ ನನಗೆ ಕೋಪವನ್ನೆಬ್ಬಿಸಿದ್ದರಿಂದ ನೇಬಾಟನ ಮಗನಾದ ಯಾರೊಬ್ಬಾಮನ ಮನೆಗೂ ಅಹಿಯನ ಮಗನಾದ ಬಾಷನ ಮನೆಗೂ ಆದ ಗತಿ ನಿನ್ನ ಮನೆಗೂ ಆಗುವುದು ಅನ್ನುತ್ತಾನೆ ಎಂಬುದಾಗಿ. ಪ್ರಿಯರೇ, ದೇವರು ಅಹಾಬನಿಗೆ, ನಾನು ನಿನ್ನ ಮನೆಯನ್ನು ನಾಶ ಮಾಡುತ್ತೇನೆ, ನಿನ್ನ ಸಂತಾನದವರಾರೂ ಇಲ್ಲಿ ಆಳುವುದಿಲ್ಲ ಎಂದು ಹೇಳಿದನು. ದೇವರಷ್ಟಕ್ಕೆ ನಿಲ್ಲಿಸಲಿಲ್ಲ. 1ನೇ ಅರಸುಗಳು 21ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಇದಲ್ಲದೆ ಆತನು ಇಜಬೇಲನನ್ನು ಕುರಿತು, ನಾಯಿಗಳು ಇಜ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವವು ಎಂಬುದಾಗಿ. ಪ್ರಿಯರೇ, ಈ ಎರಡೂ ಘಟನೆಗಳು ತಿಳಿಸಲ್ಪಟ್ಟಂತೆಯೇ ನೆರವೇರಿದವು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಅರಸುಗಳು ಪುಸ್ತಕದ ಕೊನೆಯ ಅಧ್ಯಾಯ ಅಂದರೆ 22ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಅಹಾಬನು ಪ್ರವಾದಿಯಾದ ಮಿಕಾಯೇಹು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಹಾಬನ ಕುರಿತು ದೇವರು ಮುಂತಿಳಿಸಿದ ದಂಡನೆಗಳು ನೆರವೇರುವುದನ್ನು 22ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಉತ್ತರ ರಾಜ್ಯದ ಈ ಅರಸನ ಕುರಿತು ನಾವು ನೋಡುತ್ತಾ ಬರುತ್ತಿದ್ದಂತೆ ದಕ್ಷಿಣ ರಾಜ್ಯಕ್ಕೆ ಯೆಹೋಷಾಫಾಟನು ಅರಸನಾದನು. ಅವನು ಒಳ್ಳೆಯ ಅರಸನು, ಆದರೆ ಈಗ ಅಹಾಬನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ. 1ನೇ ಅರಸುಗಳು 22ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: 3 ವರ್ಷಗಳವರೆಗೆ ಇಸ್ರಾಯೇಲ್ಯರಿಗೂ ಆರಾಮ್ಯರಿಗೂ ಯುದ್ಧ ನಡೆಯಲಿಲ್ಲ. 3ನೇ ವರ್ಷದಲ್ಲಿ ಯಹೂದ್ಯರ ಅರಸನಾದ ಯೆಹೋಷಾಫಾಟನು ಇಸ್ರಾಯೇಲ್ಯರ ಅರಸನ ಬಳಿಗೆ ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋಷಾಫಾಟನಂತಹ ಒಳ್ಳೆಯ ಅರಸನು ದುಷ್ಟರಾಜನಾದ ಅಹಾಬನೊಂದಿಗೆ ಒಡಂಬಡಿಕೆ ಮಾಡಿಕೊಂಡದು ಯಾಕೆ? ತನ್ನ ಸ್ವಾಭಾವಿಕ ವೈರಿಯೊಡನೆ ಅವನು ಯಾಕೆ ಸೇರಿಕೊಂಡನು? ಇದು ಒಂದು ಅಸ್ವಾಭಾವಿಕವಾದ ಒಪ್ಪಂದವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸುಗಳು 22ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ರಾಮೋತ್ ಗಿಲ್ಯಾದ್ ಎಂಬುದು ಗಾದನ ಕುಲದ ಸ್ವಾಸ್ಥ್ಯದ ಒಂದು ಪ್ರಮುಖ ನಗರವಾಗಿತ್ತು. ಅದು ಆರಾಮ್ಯರ ವಶದಲ್ಲಿತ್ತು. ಪರಿಸ್ಥಿತಿಯನ್ನು ಇದ್ದ ಹಾಗೆ ಬಿಟ್ಟು ಬಿಡುವುದು ಒಳ್ಳೆಯದಿತ್ತು. ಅಥವಾ ಯೆಹೋಷಾಫಾಟನು ಈ ಯುದ್ಧದಲ್ಲಿ ಸೇರದೇ ಇರಬಹುದಿತ್ತು. ದೇವರ ಪ್ರವಾದಿಯು ಅವನಿಗೆ ಹೇಳಿದ ಬುದ್ಧಿವಾದದ ಮಾತನ್ನು ಅವನು ಕೇಳಬಹುದಿತ್ತು. ಇದು ಯೆಹೋಷಾಫಾಟನಿಗೆ ಸಂಬಂಧಪಟ್ಟ ವಿಚಾರವಾಗಿರಲಿಲ್ಲ. ಗಿಲ್ಯಾದು ಅವನಿಗೆ ಸೇರಿದ್ದಾಗಿರಲಿಲ್ಲ, ಅಹಾಬನಿಗೆ ಸೇರಿದ್ದಾಗಿತ್ತು. ಆದ್ದರಿಂದ ಅದು ಅಹಾಬನ ಯುದ್ಧವಾಗಿತ್ತು. 1ನೇ ಅರಸುಗಳು 22ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರಾಯೇಲ್ಯರ ಅರಸನನ್ನು ಬೇಡಿಕೊಂಡನು.
ಪ್ರಿಯರೇ, ಯೆಹೋಷಾಫಾಟನು ದೇವರ ಮನುಷ್ಯನಾಗಿದ್ದನು. ಅವನು ದೇವರ ಚಿತ್ತವೇನೆಂದು ತಿಳಿಯಬಯಸಿದನು. 1ನೇ ಅರಸುಗಳು 22ನೇ ಅಧ್ಯಾಯ 6 ಮತ್ತು 7ನೇ ವಚನ ಕೂಡ ನೀವು ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗಗಳ ಸಾರಾಂಶಗಳೇನೆಂದರೆ, ಯೆಹೋಷಾಫಾಟನಿಗೆ ದೇವರ ಚಿತ್ತವನ್ನು ತಿಳಿಯಬೇಕಾಗಿತ್ತು. ಅದು ಈ ಸುಳ್ಳು ಪ್ರವಾದಿಗಳಿಂದ ತಿಳಿಯಲಾರದೆಂದು ಅವನು ತಿಳಿದಿದ್ದನು. ಅವನು ನಿಜವಾದ ಆತ್ಮಿಕ ತಿಳುವಳಿಕೆಯುಳ್ಳವನಾದ್ದರಿಂದ ಯೆಹೋವನ ಪ್ರವಾದಿಗಳು ಬೇರೆ ಯಾರೂ ಇಲ್ಲವೋ ಎಂದು ಕೇಳಿದನು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸುಗಳು 22ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ. ಅಲ್ಲಿ ಹೀಗೆ ಬರೆದಿದೆ, ಅವನು ನಮಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ. ಅವನು ಇಮ್ಲನ ಮಗನಾದ ಮಿಕಾಯೇಹು ಎಂಬವನು. ಆದರೆ ನಾನು ಅವನನ್ನು ಹಾಗೆ ಮಾಡುತ್ತೇನೆ. ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋಷಾಫಾಟನು, ಅರಸನು ಆಗನ್ನದಿರಲಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಹಾಬನು ಮಿಕಾಯೇಹುವನ್ನು ಪರಿಚಯಪಡಿಸಿದನು. ನಾನು ಅವನನ್ನು ಹಾಗೆ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಯೆಹೋಷಾಫಾಟನು ಅಹಾಬನಿಗೆ, ನೀನು ನಿಜವಾಗಿಯೂ ದೇವರ ಮನುಷ್ಯನನ್ನು ಹಾಗೆ ಮಾಡುತ್ತೀಯಾ ಎಂದು ಕೇಳಿದನು. 1ನೇ ಅರಸುಗಳು 22ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ. ಆಗ ಇಸ್ರಾಯೇಲ್ಯರ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಬೇಗ ಹೋಗಿ ಇಮ್ಲನ ಮಗನಾದ ಮಿಕಾಯೇಹುವನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಮಿಕಾಯೇಹುವನ್ನು ಕರೆತಂದರು. ಅವನು ಸಮೀಪದಲ್ಲೇ ಇದ್ದನು. ಅಹಾಬನು ಅವನನ್ನು ಸೆರೆಮನೆಯಲ್ಲಿರಿಸಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಅರಸುಗಳು 22ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಆ 400 ಮಂದಿ ಪ್ರವಾದಿಗಳು ಅಹಾಬನಿಗೆ ಆರಾಮ್ಯರ ಮೇಲೆ ಯುದ್ಧ ಮಾಡು ಎಂದು ಒಂದೇ ಮನಸ್ಸಾಗಿ ಹೇಳುತ್ತಿದ್ದರು. ಒಬ್ಬನಂತೂ ಬಹು ನಾಟಕೀಯವಾಗಿಯೇ ಮಾತನಾಡಿದನು. ಚಿದ್ಕೀಯ ಎಂಬವನು ಕಬ್ಬಿಣದ ಕೊಂಬುಗಳನ್ನೇ ಕಟ್ಟಿಕೊಂಡು, ನೀನು ಹೀಗೆ ಆ ವೈರಿಗಳನ್ನು ಇರಿಯುವಿ ಎಂದು ಹೇಳುತ್ತಿದ್ದನು. ಎಂಥ ದೃಶ್ಯವದು! ಇಬ್ಬರು ಅರಸರು ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕುಳಿತಿದ್ದಾಗ ಈ ಪ್ರವಾದಿಗಳೆಲ್ಲ, ಹೋಗು ಯುದ್ಧ ಮಾಡು, ನೀನು ಜಯಿಸುತ್ತೀ ಎಂದು ಬೊಬ್ಬೆ ಹಾಕುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, 1ನೇ ಅರಸುಗಳು 22ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ಅರಸನ ಬಳಿಗೆ ಬಂದಾಗ ಅರಸನು, ಮಿಕಾಯೇಹುವೇ, ನಾವು ರಾಮೋತ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು, ಹೋಗಬಹುದು, ಕೃತಾರ್ಥನಾಗಿ ಬರುವಿ, ಯೆಹೋವನು ಪಟ್ಟಣವನ್ನು ಅರಸನ ಕೈಗೆ ಒಪ್ಪಿಸುವನು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಮಿಕಾಯೇಹು ಅರಸನಿಗೆ ಹೇಳಿದ್ದನ್ನು ಗಮನಿಸಿರಿ. ಅವನಿಗೆ ಅದೊಂದು ಹಾಸ್ಯ ಸನ್ನಿವೇಶದಂತೆ ಕಾಣುತ್ತದೆ. ಆದ್ದರಿಂದ ಅವನು ಅರಸನಿಗೆ ಬೇಕಾದ ಉತ್ತರವನ್ನೇ ಕೊಟ್ಟನು. ಅವನು ಎಲಿಯನಂತೆ ವ್ಯಂಗ್ಯವಾಡಿರಬಹುದು, ಆದರೆ ಅರಸನಿಗೆ ಅವನ ಮಾತು ವ್ಯಂಗ್ಯದ್ದೆಂದು ತಿಳಿದು ಬಂತು. 1ನೇ ಅರಸುಗಳು 22ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ. ಆಗ ಅರಸನು ಅವನಿಗೆ, ಸತ್ಯವನ್ನೇ ತಿಳಿಸಬೇಕೆಂದು ಯೆಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರಸನು ಹೇಳುತ್ತಾನೆ, ನೀನು ಈ ಪ್ರವಾದಿಗಳಂತಲ್ಲ, ನನ್ನನ್ನು ಹಾಸ್ಯ ಮಾಡುತ್ತಿದ್ದಿ ಎಂದು ನನಗೆ ಗೊತ್ತಿದೆ ಎಂದು. ಆಗ ಮಿಕಾಯೇಹು ಗಂಭೀರವಾಗುತ್ತಾನೆ. 1ನೇ ಅರಸುಗಳು 22ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೋಡು, ಯೆಹೋವನು ನಿನ್ನ ವಿಷಯದಲ್ಲಿ ಕೇಡು ನುಡಿದು ನಿನ್ನ ಎಲ್ಲಾ ಪ್ರವಾದಿಗಳಲ್ಲಿ ಅಸತ್ಯವನ್ನಾಡುವ ಆತ್ಮವನ್ನು ಕಳಿಸಿದ್ದಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸುಳ್ಳು ಪ್ರವಾದಿಗಳಲ್ಲೊಬ್ಬನಾದ ಚಿದ್ಕೀಯನು ಮಿಕಾಯೇಹುವಿನ ಕೆನ್ನೆಗೆ ಹೊಡೆದನು. ಇದು ದೊಡ್ಡ ಅವಮಾನದ ಕೆಲಸವಾಗಿತ್ತು. ಇದಕ್ಕೆ ಉತ್ತರವಾಗಿ ಮಿಕಾಯೇಹು, ಸುಳ್ಳು ಪ್ರವಾದಿಗಳೆಲ್ಲರೂ ಭಯದಿಂದ ಅಡಗಿಕೊಳ್ಳುವ ದಿನ ಬರುತ್ತದೆ ಎಂದು ಹೇಳಿದನು. ಅದು ಅಹಾಬನು ಕೊಲ್ಲಲ್ಪಟ್ಟು ಇಸ್ರಾಯೇಲ್ಯರು ಸೋತಾಗ ಆಗುವುದು. ಆಗ ಸತ್ಯವೇನೆಂದು ಚಿದ್ಕೀಯನು ತಿಳಿದುಕೊಳ್ಳುತ್ತಾನೆ. 1ನೇ ಅರಸುಗಳು 22ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ. ಮಿಕಾಯೇಹು ಅರಸನಿಗೆ, ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯೆಹೋವನ ಮಾತಲ್ಲವೆಂದು ತಿಳಿದುಕೋ ಎಂದು ಹೇಳಿ, ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು ಎಂಬುದಾಗಿ. ಪ್ರಿಯರೇ, ಅಹಾಬನು ಹಿಂತಿರುಗಿ ಬರುವುದಿಲ್ಲವೆಂದು ಮಿಕಾಯೇಹು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. 1ನೇ ಅರಸುಗಳು 22ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ಆರಾಮ್ಯರ ಅರಸನು ತನ್ನ ರಥಬಲದ 32 ಮಂದಿ ಅಧಿಪತಿಗಳಿಗೆ, ನೀವು ಶತ್ರುಗಳ ಸಾಧಾರಣ ಸೈನಿಕರನ್ನು ಅಧಿಪತಿಗಳನ್ನು ಬಿಟ್ಟು ಇಸ್ರಾಯೇಲ್ಯರ ಅರಸನಿಗೆ ಗುರಿಯಿಡಿರಿ ಎಂದು ಆಜ್ಞಾಪಿಸಿದನು. ಅವರು
ಯೆಹೋಷಾಫಾಟನನ್ನು ಕಂಡಾಗ ಅವನೇ ಇಸ್ರಾಯೇಲ್ಯರ ಅರಸನೆಂದು ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ಧ ಮಾಡ ಬಂದರು. ಅವನು ಕೂಗಿಕೊಂಡನು. ಆಗ ಇವನು ಇಸ್ರಾಯೇಲ್ಯರ ಅರಸನಲ್ಲವೆಂಬುದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂತಿರುಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಹಾಬನ ಮೋಸದಿಂದಾಗಿ ಯೆಹೋಷಾಫಾಟನು ಪ್ರಾಣಾಪಾಯಕ್ಕೆ ಒಳಗಾದನು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸುಗಳು 22ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನ ಭಾಗಗಳು ನಮಗೆ ತಿಳಿಸುವುದೇನೆಂದರೆ, ಅಹಾಬನು ತನ್ನ ಕಡೆಗೆ ಬಾಣ ಗುರಿಯಿಟ್ಟು ಬಿಟ್ಟದರಿಂದಾಗಿ ಸಾಯಲಿಲ್ಲ. ಅರಸನು ಗುರಿಯಾಗಿರಲಿಲ್ಲ. ಸೈನಿಕನು ಅವನಿಗೆ ಗುರಿಯಿಡಲಿಲ್ಲ. ಆದರೂ ಆ ಬಾಣ ಅವನಿಗೆ ಚುಚ್ಚಿತು. ಆ ವ್ಯಕ್ತಿ ಸಾಮಾನ್ಯ ಸೈನಿಕನಾಗಿದ್ದು ಅವನ ಬತ್ತಳಿಕೆಯಲ್ಲಿ ಕಡೇ ಒಂದು ಬಾಣ ಉಳಿದಿತ್ತು. ಅವನು ಅದನ್ನು ಎಳೆದು ಬಿಲ್ಲಿಗೆ ಸಿಕ್ಕಿಸಿಬಿಟ್ಟನು. ಅದು ಎಲ್ಲಿಗೆ ಹೋಗುತ್ತದೆಂದು ಅವನಿಗೆ ತಿಳಿದಿರಲಿಲ್ಲ. ಅಹಾಬನ ಮರಣವನ್ನು ಆಕಸ್ಮಿಕವೆಂದು ಹೇಳಬಹುದು, ಆದರೆ ದೇವರ ದಾಖಲೆಯಲ್ಲಿ ಅದು ಉದ್ದೇಶಪೂರ್ವಕವಾಗಿಯೇ ಅವನಿಗೆ ತಾಗಿತು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸರುಗಳು 22ನೇ ಅಧ್ಯಾಯ 37 ಮತ್ತು 38ನೇ ವಚನ ಹೀಗೆ ಹೇಳುತ್ತದೆ. ಅರಸನು ಸಾಯಲು ಅವನನ್ನು ಸಮಾರ್ಯಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಿದರು. ದೇವದಾಸಿಯರು ಸ್ನಾನ ಮಾಡುವ ಸಮಾರ್ಯದ ಕಿರಿಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು. ಹೀಗೆ ಯೆಹೋವನ ಮಾತು ನೆರವೇರಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದ್ದ ಮಾತು ನೆರವೇರಿತು. ಅಹಾಬನು ಸತ್ತನು. ನಾಬೋತನು ಸತ್ತ ಸ್ಥಳದಲ್ಲಿಯೇ ನಾಯಿಗಳು ಅಹಾಬನ ರಕ್ತವನ್ನು ನೆಕ್ಕಿದವು. ಮುಂದಕ್ಕೆ ನಾವು ನೋಡುತ್ತೇವೆ, ಯೆಹೋಷಾಫಾಟನ ಆಳ್ವಿಕೆಯನ್ನು ನೋಡುವಾಗ ಅವನು ಒಂದು ದೊಡ್ಡ ತಪ್ಪನ್ನು ಮಾಡಿದನು. 1ನೇ ಅರಸುಗಳು 22ನೇ ಅಧ್ಯಾಯ 43ನೇ ವಚನ ಹೀಗೆ ಹೇಳುತ್ತದೆ. ಇವನು ತಪ್ಪದೆ ತನ್ನ ತಂದೆಯಾದ ಆಸನ ಮಾರ್ಗದಲ್ಲಿ ನಡೆಯುತ್ತಾ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದರೂ ಪೂಜಾ ಸ್ಥಳಗಳನ್ನು ಹಾಳು ಮಾಡಲಿಲ್ಲ. ಜನರು ಆ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಾ ಧೂಪ ಸುಡುತ್ತಾ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಒಪ್ಪಂದವನ್ನು ದೇವರು ಎಂದಿಗೂ ಸಮ್ಮತಿಸಲಿಲ್ಲ. ಈ ಯೆಹೋಷಾಫಾಟನು ಪರಿಸ್ಥಿತಿಗೆ ತಕ್ಕಂತೆ ನಡೆಯುವನಾಗಿದ್ದನು. ಆದರೂ ಅವನು ತನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರಿಗೆ ಸರಿಯಾಗಿ ನಡಕೊಂಡದರಿಂದ ಒಳ್ಳೆಯ ಅರಸನೆಂದು ಕರೆಯಲ್ಪಟ್ಟನು. 1ನೇ ಅರಸುಗಳು 22ನೇ ಅಧ್ಯಾಯ 44ನೇ ವಚನ ಹೀಗೆ ಹೇಳುತ್ತದೆ. ಇವನು ಇಸ್ರಾಯೇಲ್ಯರ ಅರಸನೊಡನೆ ಸಮಾಧಾನದಿಂದಿದ್ದನು. ಇವನ ಉಳಿದ ಚರಿತ್ರೆಯು, ಇವನು ಯುದ್ಧದಲ್ಲಿ ನಡೆಸಿದ ಶೂರಕೃತ್ಯಗಳ ವಿವರವೂ ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದೂ ಕೂಡ ಒಂದು ತಪ್ಪಾದ ಕಾರ್ಯವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, 1ನೇ ಅರಸುಗಳು 22ನೇ ಅಧ್ಯಾಯ 48 ಮತ್ತು 49ನೇ ವಚನವನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುತ್ತದೆ, ಉತ್ತರ ರಾಜ್ಯದಲ್ಲಿ ಅರಸನಾಗಿ ಬಂದ ಅಹಾಬನ ಮಗನು ವ್ಯಾಪಾರದಲ್ಲಿ ಯೆಹೋಷಾಫಾಟನೊಂದಿಗೆ ಸೇರಿಕೊಳ್ಳಲು ಇಚ್ಛಿಸಿದನು. ಆದರೆ ಯೆಹೋಷಾಫಾಟನು ಒಪ್ಪಲಿಲ್ಲ. ಅವನು ತಕ್ಕ ಪಾಠವನ್ನು ಈಗಾಗಲೇ ಕಲಿತಿದ್ದನು. ನಾನು ಈ ರೀತಿಯ ವ್ಯವಸ್ಥೆಗೆ ಒಪ್ಪುವುದಿಲ್ಲ ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1ನೇ ಅರಸುಗಳು 22ನೇ ಅಧ್ಯಾಯ 51ನೇ ವಚನದಿಂದ 53ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳ್ವಿಕೆಯ 17ನೇ ವರ್ಷದಲ್ಲಿ ಅಹಾಬನ ಮಗನಾದ ಅಹಜ್ಯ ಎಂಬವನು ಅರಸನಾಗಿ ಸಮಾರ್ಯದಲ್ಲಿ 2 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿ ನೇಬಾಟನ ಮಗನಾದ ಯಾರೊಬ್ಬಾಮನ ಮತ್ತು ತನ್ನ ತಂದೆ ತಾಯಿಗಳ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ತನ್ನ ತಂದೆಯಂತೆ ಬಾಳ್ ದೇವರನ್ನು ಪೂಜಿಸಿ ಇಸ್ರಾಯೇಲ್ಯರ ದೇವರಾದ ಯೆಹೋವನನ್ನು ರೇಗಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ 1ನೇ ಅರಸರುಗಳ ಪುಸ್ತಕದ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಅನೇಕ ಅರಸರುಗಳ ಬಗ್ಗೆ ಧ್ಯಾನಿಸಿದ್ದೇವೆ. ದೇವರ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ನಮ್ಮ ಜೀವಿತವನ್ನು ಈ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮಗೆ ಬೋಧಿಸಿದ ಸತ್ಯಕ್ಕೆ ವಿಧೇಯರಾಗೋಣ. ನಾವು ಅನುದಿನವೂ ದೇವರಿಗೆ ವಿಧೇಯರಾಗಿ ದೇವರ ವಾಕ್ಯವನ್ನು ಕೈಕೊಂಡು ನೀತಿಯುಳ್ಳ ಮಾರ್ಗದಲ್ಲಿ ಮುಂದೆ ಸಾಗೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಸ್ರಾಯೇಲರ ದುಷ್ಟ ಅರಸ ಮತ್ತು ರಾಣಿಯ ದುಷ್ಟತನದ ಬಗ್ಗೆ ನಾವು ತಿಳಿದುಕೊಂಡೆವು. ದೇವರು ಅವರನ್ನು ಏಕೆ ಈ ರೀತಿ ಮಾಡಲು ಬಿಟ್ಟನು ಎಂದು ನಾವು ಆಲೋಚಿಸಬಹುದು. ಆದರೆ ಆಹಾಬನು ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಲ್ಲ, ಅದನ್ನು ಅನುಭವಿಸಿದನು. ಆದ್ದರಿಂದ ಪ್ರಿಯರೇ, ದೇವರ ಮಾತಿಗೆ ವಿಧೇಯರಾಗಿ ನೀತಿವಂತರಾಗಿ ಸತ್ಯವಂತರಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ
ಸಮಾಧಾನದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಲಿ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಕೃಪಾ ಕನಿಕರಳು ಅಂತ ನಮ್ಮ ತಂದೆಯಾದ ದೇವರೇ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಎಂಬುದಾಗಿ ನುಡಿದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಉದಯಕಾಲದಿಂದ ನಮ್ಮನ್ನು ಕ್ಷಣದವರೆಗೂ ಕಾಪಾಡಿದ್ದಿ. ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸ್ತಾ ಬರ್ತಾ ಇದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು. ನೀನೇ ಮಾರ್ಗವಾಗಿರುವಾಗ ಯೇಸು ಕ್ರಿಸ್ತನನ್ನು ಅರಿಯುವಂತೆ ಸಹಾಯ ಮಾಡಬೇಕೆಂದು ಸಹ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಿಯ ವೀಕ್ಷಕರ ಏನೇನು ಸಮಸ್ಯೆಗಳಿದೆಯೋ ಅಥವಾ ಎಂಥ ಕಷ್ಟಗಳಲ್ಲಿದ್ದಾರೋ ದೇವಾ, ನೀನೇ ಅವ್ರಿಗೆ ಕೃಪೆ ತೋರಿಸಿ ಸಹಾಯ ಮಾಡಬೇಕೆಂದು ಅವರನ್ನು ಬಿಡಿಸಿ ನಿನ್ನ ಸನಾತನ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೈವಾನ್ವೇಷಣೆ ಎಂಬ ಈ ಕಾರ್ಯಕ್ರಮವನ್ನು ನಿಮ್ಮ ಪ್ರಿಯರೆಲ್ಲರಿಗೂ ಪರಿಚಯ ಪಡಿಸಿರಿ, ಸರಿನಾ? ಅನೇಕರ ಬಾಳಿಗೆ ನೀವು ಬೆಳಕಾಗಿರಿ. ಕರ್ತನ ಕೃಪೆಯು ನಿಮ್ಮ ಸಂಗಡ ಸದಾ ಇರಲಿ.